ಐತಿಹಾಸಿಕ ಬೆಳವಣಿಗೆಗೆ ಇವತ್ತು ರಾಜ್ಯ ಸಾಕ್ಷಿ ಆಗ್ತಾ ಇದೆ. 6 ಜನ ನಕ್ಸಲರು ಶರಣಾಗಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಕುಟುಂಬಸ್ಥರು ಮಾತನಾಡಿದ್ದಾರೆ. ರಾಯಚೂರಿನ ಅರೋಲಿಯಲ್ಲಿ ಕುಟುಂಬಸ್ಥರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಣ್ಣೀರು ಹಾಕಿದ್ದಾರೆ. ಮುಖ್ಯವಾಹಿನಿಗೆ ಬರ್ತಾ ಇರುವಂತಹ ಮಗನ ಆಗಮನಕ್ಕೆ ಕುಟುಂಬ ಕಾಯ್ತಾ ಇದೆ. 25 ವರ್ಷಗಳ ಬಳಿಕ ಮಗನನ್ನ ನೋಡುವಂತಹ ಆಸೆಯಲ್ಲಿ 80 ವರ್ಷದ ಹೆತ್ತಮ್ಮ ಇರುವಂಥದ್ದು ನಕ್ಸಲ್ ಮಾರೆಪ್ಪ ಅರೋಲಿ ಇವತ್ತು ಶರಣಾಗ್ತಾ ಇದ್ದಾರೆ. 6 ಜನ ನಕ್ಸಲರ ಪೈಕಿ ಇವರು ಕೂಡ ಒಬ್ರು. ಇವತ್ತು ಸಿಎಂ ಸಮ್ಮುಖದಲ್ಲಿ ಇವರು ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ. ಈ ಮಗನನ್ನ ನೆನೆದು 25 ವರ್ಷಗಳ ಬಳಿಕ ಮಗ ಮುಖ್ಯವಾಹಿನಿಗೆ ಬರ್ತಾ ಇರುವುದನ್ನು ನೆನೆದು ಕಣ್ಣೀರಿಟ್ಟಿದ್ದಾರೆ ಅವರ ಕುಟುಂಬಸ್ಥರು. ಮುಖ್ಯವಾಹಿನಿಗೆ ಬರಲು ಇಂದು ಶರಣಾಗ್ತಿರುವಂತಹ 6 ಜನ ನಕ್ಸಲರಲ್ಲಿ ಮಾರೆಪ್ಪ ಅರೋಲಿ ಅವರ ಅರೋಲಿ ಗ್ರಾಮದಲ್ಲಿ ನಾವು ಇವತ್ತು ಇರೋದು. ಅವರು ಹುಟ್ಟಿ ಬೆಳೆದಂಥ ಗ್ರಾಮ ಮತ್ತು ಅವರ ಮನೆಯನ್ನು ನಿಮಗೆ ನಾವು ತೋರಿಸ್ತಾ ಇದ್ವಿ. ಇದೇ ಅರೋಲಿ ಅವರ ಮನೆ. ಮಾರೆಪ್ಪ ಅರೋಲಿ ಅವರು ಹುಟ್ಟಿ ಬೆಳೆದಂಥ ಮನೆ ಇದು. ಅವರ ಮನೆಯ ಪರಿಸ್ಥಿತಿ ಹೇಗಿದೆ ಮತ್ತು ಇವತ್ತು ಅವರು ಏನು ಶರಣಾಗತಿ ಮೂಲಕ ಹೊರಗಡೆ ಸಮಾಜಕ್ಕೆ ಹೊರಗಡೆ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಅವರ ಮನೆಯಲ್ಲಿ ಜನ ಯಾವ ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ನಾವು ನಿಮಗೆ ಕೇಳಿ ತಿಳ್ಕೊಳ್ಳೋಣ. ಅವರ ತಾಯಿ ಜೊತೆ ಇಲ್ಲಿದ್ದಾರೆ ಗೌರಮ್ಮ ಅವರು. ಗೌರಮ್ಮ ಅವ್ರನ್ನ ಮಾತಾಡ್ಸೋಣ. ಅಜ್ಜಿ ಏನು ಹೇಳ್ತಾರೆ, ಯಾಕೆಂದರೆ ಸುಮಾರು 25 ವರ್ಷ ಮಗನನ್ನು ಕಳ್ಕೊಂಡು, ಅಂದರೆ ಮಗನಿಂದ ದೂರ ಇದ್ದಂಥವ್ರು. ಅಜ್ಜಿ, ಇವತ್ತು ನಿಮ್ಮ ಮಗ ಹೊರಗಡೆ ಬರ್ತಾ ಇದ್ದಾರೆ, ಏನು ಅನಿಸ್ತಾ ಇದೆ ನಿಮಗೆ? ಅಜ್ಜಿ, ಯಾವಾಗ ಅಜ್ಜಿ ನಿಮ್ಮ ಮಗ ನಿಮ್ಮಿಂದ ದೂರ ಹೋಗಿದ್ದು? ಈಗ 25 ವರ್ಷ ಆಯ್ತು. ಸುಮಾರು 25 ವರ್ಷದಿಂದ ನೀವು ಮಗ 15 ವರ್ಷದಾಗ ಹೋಗ್ಯಾನ, ಮತ್ತೆ 20 ವರ್ಷ ಹೊಂಟೋಗ್ಯಾರಪ್ಪ. ಈಗಲ್ಲ ನಾವು ಸಾರಿಗೆ ಮನೆ ಸಾರಿಗೆ ಅಂತ ಬೆಂಕಿ ಹಚ್ಚಿದ್ವಿ. ಯಾವ ಮಾಡಿದ್ರು ನನ್ನ ಮಗನ ಕುಳ್ಳಲ್ಲ, ಸಳ್ಳಲ್ಲ, ಕಳ್ಳಲ್ಲ, ಒಂದನ್ನೊಂದು ನೋಡಿಲ್ಲ ನನ್ನ ಮಗ. ಮುಂದಲ್ ದಾರಿ ನನ್ನ ಮಗ. ಒಂದು 5 ಪೈಸೆ ಹೊಲ್ದಾಗ ತಂದು ಹೊಲ್ದಾಗ ಹಾಕಿಲ್ಲ. ನಾನು ಗಂಡ ಸತ್ತಾಗಲಿದ್ದು ಹೆಂಗೆ ಸಲಿಕೊಂಡು ಹೆಂಗಿಲ್ಲ, ಇಬ್ಬರನ್ನೇ ಹಂಗೆ ಸಲಿಕೊಂಡು ನನಗೆ ಯಾರು ಇಲ್ಲಲ್ಲ, ಅಣ್ಣೆಲ್ಲ ತಮ್ಮೆಲ್ಲ ಅಂತಂದು ನನ್ನ ಮಕ್ಕಳು ಹಿಡ್ಕೊಂಡು ಒಡ್ಡಾಡಿದೆ. ಯಾರು ಬೇಯವ್ರಕ್ಕ. ಈಗ ಇವತ್ತು ಹೊರಗಡೆ ಬರ್ತಾ ಇದ್ದಾರೆ. ಇನ್ನು ನಿಮಗೆ ಬಂದು ನಿಮ್ಮನ್ನೂ ಭೇಟಿ ಆಗ್ಬೋದು. ಇಷ್ಟು ದಿನ ಏನು ಕಾಡಲ್ಲಿ ಅವರು ನಕ್ಸಲ್ ಚಟುವಟಿಕೆಗಳಲ್ಲಿದ್ದರು, ಈಗ ಶರಣಾಗ್ತಾ ಇದ್ದಾರೆ. ಈಗೇನು ಅನ್ಸುತ್ತಮ್ಮ? ಬಂದ್ರೆ ಬೇಸಾಯ್ತಪ್ಪ ಯಪ್ಪ, ಖುಷಿ ಆಗ್ತಾ ಇದೆಯಾ? ಬಂದ್ರೆ ಬೇಸಾಯ್ತು. ಇಲ್ಲ ಬೇಡ್ಕೊಂಡು ಅಂತ ತಿಂತಾನಲ್ಲ ಕೈಲಾಗಿದ್ರೆ. ಹಾಂ ಅಲ್ಲಪ್ಪ, ಬೇಡ್ಕೊಂಡು ಅಂತ ತಿಂತಾನ, ಹೆಂಗನ ಬದುಕ್ತಾನ. ಬಂದ್ರೆ ಬೇಸು. ನೋಡ್ರಪ್ಪ, ನಿಮ್ಮದೇ ನೋಡ್ರಪ್ಪ ಯಪ್ಪ ನನ್ನ ಮಗ ಮನೆಗೆ ಬಂದರೆ. ಮಧ್ಯದಲ್ಲಿ ಯಾವಾಗಾದ್ರೂ ಬಂದು ನಿಮ್ಮನ್ನ ಭೇಟಿಯಾಗಿ ಹೋಗಿದ್ದು? ಯಾವದಿಲ್ಲಪ್ಪ ಯಪ್ಪ, ಯಾವಾದಿಲ್ಲ ನೋಡು. 20 ವರ್ಷ ಆಯಿತು, 20 ವರ್ಷ ಆಯಿತು ಬಂದಿಲ್ಲ. ಹೋಗೋ ಮುಂಚೆ ಕೂಡ ಈ ಥರ ಹೋರಾಟ, ನಾನು ಹೋಗ್ತೀನಿ ಅನ್ನೋಂಥದ್ದು, ಇನ್ನು ದೂರ ಇರ್ತೀನಿ ಇಲ್ಲಪ್ಪ ಯಪ್ಪ, ಯಾವಾದಿಲ್ಲ. ಏನಪ್ಪ, ಒಂದೇ 500 ರೂಪಾಯಿಗೆ ಬಂದಿದ್ದ ಪಾಸಾಗಿ ನಮ್ಮ ಫನ್ ಅಂದ ಬೇಸಾಯ್ತಾಳಪ್ಪ ಅಂತ 2-3 ದಿನ ಇದ್ದ.